ಹಲೋ, ನಮ್ಮ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ನಮ್ಮ ಮನೆಯಿಂದ 1 ಕಿಲೋಮೀಟರಲ್ಲೇ ಇರೋ ದಿ ಸ್ಕ್ವೇರ್ ಅಂತ ಅಲ್ಲಿ ನಡೀತಿರೋ ಫೆಸ್ಟಿವಲ್ ಆಫ್ ಕಲ್ಚರ್ಸ್ ಅನ್ನೋ ಇವೆಂಟಿಗೆ ಬಂದಿದ್ದೀವಿ. ನಾವು ಬರೋಷ್ಟೊತ್ತಿಗೆ ಆಲ್ರೆಡಿ ಪರ್ಫಾರ್ಮೆನ್ಸಸ್ ಸ್ಟಾರ್ಟ್ ಆಗಿತ್ತು. ಬನ್ನಿ ಈಗ ಒಂದೊಂದೇ ನೋಡೋಣ. ನನಗೆ ಜಪಾನೀಸ್ ಅವ್ರ ಟ್ರೆಡಿಷ್ನಲ್ ಪರ್ಫಾರ್ಮೆನ್ಸ್ ತುಂಬಾ ಇಷ್ಟ ಆಯಿತು. ಈಗ ನೆಕ್ಸ್ಟು ಸೌತ್ ಆಫ್ರಿಕಾ ಅವ್ರದ್ದು ಬ್ಯಾಂಡ್ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಆಗುತ್ತೆ ನೋಡಿ. ಆ್ಯಕ್ಚುಲಿ ಇವೆಂಟ್ ನೆನ್ನೆನೇ ಸ್ಟಾರ್ಟ್ ಆಯಿತು. ನಿನ್ನೆ ಸಂಜೆ ಮೇಲೆ 6 ಗಂಟೆಯಿಂದ 8 ಗಂಟೆ ತನಕ ಫ್ಯಾಮಿಲಿ ಮೂವಿ ನೈಟ್ ಇತ್ತು. ಆದರೆ ವಿಂಡ್ ಸ್ಪೀಡ್ ಜಾಸ್ತಿ ಇದ್ದಿದ್ದರಿಂದ ಪ್ರೋಗ್ರಾಮ್ ಕ್ಯಾನ್ಸಲ್ ಆಯಿತು. ಅದಕ್ಕಾಗಿ ಇವತ್ತು 10:30ಯಿಂದ 3:30 ತನಕ ಡ್ಯಾನ್ಸ್ ಪರ್ಫಾರ್ಮೆನ್ಸಸ್ಸು, ಈ ಸ್ಟಾಲ್ಸ್ ಎಲ್ಲ ಇತ್ತು. ಎಲ್ಲ ದೇಶದವರು ಫುಡ್ ಸ್ಟಾಲ್ಸ್ನೇ ಹಾಕಿರಲಿಲ್ಲ. ಕೆಲವರು ಇವಾಗ ನೋಡಿ ನಮ್ಮ ಇಂಡಿಯಾವರು ಹೆನಾ ಟ್ಯಾಟೂ ಡಿಸೈನ್ ಅಂತ ಒಂದು ಶಾಪ್ ಹಾಕಿದ್ರು. ಮತ್ತು ಇನ್ನೊಂದು ದೇಸಿ ವೇರ್ಸ್ ಅಂತ, ಅದರಲ್ಲಿ ಕುರ್ತಾ ಸೆಟ್ಸು, ಬ್ಯಾಂಗಲ್ಲು ಮತ್ತು ಜ್ಯುವೆಲರೀಸ್ ಎಲ್ಲ ತುಂಬ ಇಟ್ಟಿದ್ರು. ಇದೆಲ್ಲ ಬಿಟ್ಟು ನಾರ್ತ್ ಫುಡ್, ಸೌತ್ ಇಂಡಿಯನ್ ಫುಡ್ ಅಂತ ಮತ್ತು ಸ್ನ್ಯಾಕ್ಸ್ ಫುಡ್ ಸ್ಟಾಲ್ಸ್ ಎಲ್ಲ ಇತ್ತು. ಇದು ಏನಪ್ಪ ಅಂದರೆ ಥ್ರೆಡ್ಸ್ ಆಫ್ ದ ವರ್ಲ್ಡ್ ಅಂತ ಥೈಲ್ಯಾಂಡ್, ಫಿಲಿಪೈನ್ಸ್, ಅಮೇರಿಕಾ, ಇಂಡಿಯಾ, ನೈಜೀರಿಯಾ ಇದೇ ಥರ ತುಂಬ ದೇಶದ ದೇಸಿ ವೇರ್ಸ್ನ ಎಕ್ಸಿಬಿಷನ್ ಥರ ಇಟ್ಟಿದ್ರು. ನಮ್ಮ ಇಂಡಿಯಾಯಿಂದ ಲೆಹಂಗಾನ ಪ್ರೆಸೆಂಟೇಷನ್ ಮಾಡಿದರು. ಎಲ್ಲರೂ ಫುಡ್ ಸ್ಟಾಲ್ಸೇ ಇಟ್ಟಿರಲಿಲ್ಲ. ಕೆಲವರು ಅವ್ರ ಟ್ರೆಡಿಷ್ನಲ್ ವಸ್ತುಗಳನ್ನು ಸೇಲ್ಸಿಗೆ ಸಹ ಇಟ್ಟಿದ್ರು. ನಾವು ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಳ್ತಾ ಹೋದ್ವಿ. ನಮಗಂತೂ ತುಂಬಾ ಖುಷಿ ಆಯಿತು ಈ ಇವೆಂಟ್ಗೆ ಬಂದು. ಎಲ್ಲ ದೇಶದ ಪರ್ಫಾರ್ಮೆನ್ಸಸ್ ನೋಡಿದ್ವಿ, ಮತ್ತು ಅವರು ಟ್ರೆಡಿಷ್ನಲ್ಲಾಗಿ ಏನೇನು ಯೂಸ್ ಮಾಡ್ತಾರೆ ಅದನ್ನೆಲ್ಲ ನೋಡೋಕ್ಕೆ ಚಾನ್ಸ್ ಸಿಕ್ತು. ನಮ್ಮಿಬ್ಬರಿಗಂತೂ ತುಂಬ ಖುಷಿ ಆಯಿತು. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇನ್ನಷ್ಟು ಈ ಥರ ವೀಡಿಯೋಸ್ ನೋಡೋಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು.